STಗೆ 3% ಬರ್ತದೆ. ಪ್ರಪೋರ್ಷನೇಟ್ ಆಗಿ ಕಡಿಮೆ. ಆಮೇಲೆ ನಾವು ಏನು ಆಕ್ಟ್ ಮಾಡಿದ್ದೋ ಒಳ ಮೀಸಲಾತಿ ಬಗ್ಗೆ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಕೊಟ್ಟಿದ್ದು. ಅಂದರೆ 17%ಗೆ 6.65 ಆದರೆ 15%ಗೆ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ರು. ಐದು ಪಾಯಿಂಟ್ ಮೂರು ಪ್ಲಸ್ 4.4 5.3 ಪ್ರಪೋರ್ಷನೇಟ್ ಆಗಿ 17% ಇದ್ದಾಗ 6.65 15%ಗೆ ಕಡಿಮೆ ಆದಾಗ 4.3 4.6 ಅಲ್ಲ ಸಾರಿ 5.3 4.6 ಸಾರಿ 4.4 ಗೊತ್ತಾಯ್ತಲ್ಲ. 15 ಒಟ್ಟಿಗೆ 15 ಆಗಬೇಕು. 5.3 4.4 ಅದರ ಒಂದು ರಿಪೋರ್ಟ್ ಕೊಟ್ಟಿದ್ರು. ಆ ರಿಪೋರ್ಟ್ನಲ್ಲಿ 2-3 ಆಪ್ಷನ್ಗಳನ್ನ ಕೊಟ್ಟಿದ್ರು. ಅದರಲ್ಲಿ ಇದು ಒಂದು ಆಪ್ಷನ್. ನಾವು ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದು $5.25 5.25 4.5 5.25 ಅದು ಲೆಫ್ಟ್ಗೆ ಅವರ ಸಂಬಂಧಿತ ಜಾತಿಗಳಿಗೆ, ಗ್ರೂಪ್ ಎ ಅದೇ ಸಂಬಂಧಿತ ಜಾತಿಗಳು ಗ್ರೂಪ್ ಎ. ಗ್ರೂಪ್ ಬಿ ನಲ್ಲಿ 6% ಕೊಟ್ಟಿದ್ವಲ್ಲ ಹಿಂದೆ, ವಲಯರು ಮತ್ತು ಅದಕ್ಕೆ ಸಂಬಂಧಿತ ಜಾತಿಗಳು ಅವ್ರಿಗೆ 6 ಕೊಟ್ಟಿದ್ದು. ಅದಕ್ಕೆ 5.25 ಬೋವಿ, ಲಂಬಾಣಿ, ಕೊರ್ಚ, ಕೊರಮ ಮತ್ತು 59 ಅಲೆಮಾರಿ ಜಾತಿಗಳು ಇವೆಲ್ಲ ಸೇರಿ 4.5. ಇದು ಸರ್ವಾನುಮತದಿಂದ ತೀರ್ಮಾನ ಆಗಿರತಕ್ಕಂಥದ್ದು. KH ಮುನಿಯಪ್ಪನವರು ಒಪ್ಕೊಂಡಿದ್ದಾರೆ, ತಿಮ್ಮಾಪುರು ಒಪ್ಕೊಂಡಿದ್ದಾರೆ, ತಂಗಡಿಗೆಯವ್ರಿಗೂ ಒಪ್ಕೊಂಡಿದ್ದಾರೆ, ಡಾಕ್ಟರ್ ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ, ಮಾದೇವಪ್ಪನವರು ಒಪ್ಕೊಂಡಿದ್ದಾರೆ, ಪ್ರಿಯಾಂಕನೂ ಒಪ್ಕೊಂಡಿದ್ದಾರೆ, ಸತೀಶ್ ಜಾರಕಿಹೊಳಿನೂ ಒಪ್ಕೊಂಡಿದ್ದಾರೆ. ಎಂಟೈರ್ ಕ್ಯಾಬಿನೆಟ್ ಕೂಡ ಸರ್ವಾನುಮತದಿಂದ ಒಪ್ಕೊಂಡಿದೆ. ಎಂಟೈರ್ ಕ್ಯಾಬಿನೆಟ್ ಯಾವುದೇ ಅಪಸ್ವರ ಇಲ್ಲದೇನೆ ಇದನ್ನ ಈ ಕ್ಯಾಟಗರೈಸೇಷನ್ ಒಪ್ಕೊಂಡಿದೆ. ಅದರ ಪ್ರಕಾರ ರಿಕ್ರೂಟ್ಮೆಂಟ್ ಮಾಡುವಾಗ ಒಳಲ್ ಮೀಸಲಾತಿಯನ್ನು ಈ ಪ್ರಕಾರವಾಗಿ ಮಾಡಬೇಕು. ಆಮೇಲೆ 6% ಇತ್ತಲ್ಲ, ಕೋರ್ಟ್ನಲ್ಲಿ ಹೇಳಿದ್ರಲ್ಲ, ನಾವು ತೀರ್ಮಾನ ನಾಗಮೋಹನ್ ದಾಸ್ ಅವರ ಬಗ್ಗೆ 6% ತೀರ್ಮಾನ ಮಾಡಿದಲ್ಲ, ಇದನ್ನ ಹೈಕೋರ್ಟ್ ಅಂತಿಮವಾಗಿ ತೀರ್ಮಾನ ಮಾಡಿ
ತೀರ್ಮಾನ ಮಾಡೋವರೆಗೆ ಅದು ಹಾಗೇನೆ ಬ್ಯಾಕ್ಲಾಗ್ ಅಂತ ತೀರ್ಮಾನ ಮಾಡೋದು. ಅಂತಿಮ ಕೋರ್ಟು ತೀರ್ಪು ಕೊಡೋವರೆಗೆ ಇದು ವೇಕೆಂಟ್ ಆಗಿರೋದು 6% ಬ್ಯಾಕ್ಲಾಗ್. 6% ಆಮೇಲೆ ಕೋರ್ಟ್ ಫೈನಲ್ ಡಿಸಿಷನ್ ಕೊಟ್ಟ ಮೇಲೆ ಆ ತೀರ್ಪಿಗೆ ಅನುಗುಣವಾಗಿ ತೀರ್ಮಾನ ಮಾಡೋದು. ಇದು ಒಂದು. ಆಮೇಲೆ ಈಗ ನಾವು 6/6/5 ಪ್ರಕಾರ ನೋಟಿಫಿಕೇಶನ್ ಅನ್ನು ಇಶ್ಯೂ ಮಾಡಿದ್ದು. ಆ ನೋಟಿಫಿಕೇಶನ್ ಅನ್ನು ವಾಪಸ್ ಪಡೆದು ಇವತ್ತೇನು ತೀರ್ಮಾನ ಆಗಿದೆ $5.25 5.25 5.25 plus 4.45 4.5 ಅದರ ರೀತಿಯ ನೋಟಿಫಿಕೇಶನ್ ಅನ್ನು ರೀಇಶ್ಯೂ ಮಾಡೋದು. ಆಮೇಲೆ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ ನಾನು. ಈ ವರ್ಷ 56,432 ಪೋಸ್ಟ್ಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದರ ಪ್ರಕಾರ ನೋಟಿಫಿಕೇಶನ್ ಅನ್ನು ಇಶ್ಯೂ ಮಾಡೋದು ನಂಬರ್ 1. ನಂಬರ್ 2, ಅದರೊಳಗಡೆ ಒಳ ಮೀಸಲಾತಿ. ನೇಮಕಾತಿಗೆ 56,432 ನೇಮಕಾತಿಗೆ ತುರ್ತು ಕ್ರಮ ತಗೊಳ್ಳೋದು ಅಂತ ತೀರ್ಮಾನ ಮಾಡಿದ್ದೀವಿ. ಹೌದು. ಈ 50% ಮೀಸಲಾತಿ ಈ ತೀರ್ಪು ಹಿನ್ನೆಲೆಯೊಳಗೆ ತಾತ್ಕಾಲಿಕವಾಗಿ ನೇಮಕಾತಿಗಳು ಹಾಗೂ ಪ್ರವೇಶಾತಿಗಳಿಗೂ ಲಾಗುವಾಗುತ್ತೆ. ಟಿಲ್ ದ ಕೋರ್ಟ್ ಡಿಸಿಷನ್. ಆಮೇಲೆ ಇದು ನಾವು 50% ಮಾಡೋದು ರಿಸರ್ವೇಷನ್ ಅನ್ನು ಕೋರ್ಟ್ ಡಿಸಿಷನ್ ಮಾಡೋವರೆಗೆ ಕೋರ್ಟ್ ಡಿಸಿಷನ್ ಆಗೋವರೆಗೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ 56% ರಿಸರ್ವೇಷನ್ ಅನ್ನು ಕೊಡಬೇಕು ಅಂತ. ಕೋರ್ಟ್ನವರು ಸ್ಟೇ ಕೊಟ್ಟಿರೋದ್ರಿಂದ 56%ಗೆ ವರ್ಗ ಸಿಗೆ ಲಭ್ಯವಾಗುವ ಹುದ್ದೆಗಳಲ್ಲಿ ಶೇಕಡ 20% ಹುದ್ದೆಗಳನ್ನು ಆಮೇಲೆ ನಾವು ಇದರಲ್ಲಿ ಹೇಳಿದ್ದೀವಿ, ಆಕ್ಟ್ನಲ್ಲಿ ಹೇಳಿದ್ದೀವಿ, ಸಿನಲ್ಲಿ 5% ಅಂತ ಹೇಳಿದ್ದೀವಿ. ಆ ಸಿಗೆ ಲಭ್ಯವಾಗ್ತಕ್ಕಂಥ ಹುದ್ದೆಗಳಿದಾವಲ್ಲ, ಆ 50%ರಲ್ಲಿ ಅಲ್ಲ, ಸಿನಲ್ಲಿ ಎಷ್ಟು ಹುದ್ದೆಗಳು ಸಿಗ್ತವೆ ಅದರಲ್ಲಿ 20% 59 ಜಾತಿಗಳಿಗೆ 59 ಅಲೆಮಾರಿ ಜಾತಿಗಳಿಗೆ 20% ಸಿ ವರ್ಗಕ್ಕೆ ಎಷ್ಟು ಬರ್ತದೆ ಅದರಲ್ಲಿ 20% ಅಲ್ಲ 20 ಸುಮಾರು 59 ಅಲೆಮಾರಿ ಜಾತಿಗಳಿಗೆ
ಮೀಸಲಾಗಿರತಕ್ಕದ್ದು ಅಂತಲೂ ತೀರ್ಮಾನ ಮಾಡಿದ್ದೀವಿ. ಅದು ನಮ್ಮ ಆಕ್ಟ್ನಲ್ಲೇ ಹೇಳಿತ್ತು, ಅದನ್ನು ರೀಟ್ರೇಟ್ ಮಾಡಿದ್ದೀವಿ. ಏನು ಪ್ರಶ್ನೆ ಕೇಳಬೇಕಾ? ರಿಪೀಟ್ ಮಾಡಿ, ಇದನ್ನೇ ರಿಪೀಟ್ ಮಾಡಿ. ಸಿಗೆ ಸಿ ಕ್ಯಾಟಗರಿಗೆ ಎಷ್ಟು ಬರ್ತದೆ 5% ಅಂತ ಹೇಳಿತ್ತು. ಅದರಲ್ಲಿ ಸಿಗೆ 5% ಅಂತ ಹೇಳಿತ್ತು. 5% ಒಳಗಡೆ ಸುಮಾರು 20% 59 ಜಾತಿಗಳು ಅಲೆಮಾರಿ ಜಾತಿಗಳಿದಾವಲ್ಲ, ಅವ್ರಿಗೆ ಮೀಸಲಿಡ್ತಕ್ಕಂಥದ್ದು.